ಗಂಡನ ಅನುಮಾನದ ಭೂತಕ್ಕೆ ಗೃಹಿಣಿ ಬಲಿಯಾಗಿರ್ತಕ್ಕಂತಹ ಘಟನೆ ಇದು. ಗಂಡ ತೀರಾ ಅನುಮಾನಿಸ್ತಾ ಇದ್ದ. 5 ತಿಂಗಳ ಹಿಂದಷ್ಟೇ ಮದುವೆಯಾಗಿದೆ. ಇದರಿಂದ ಮಾನಸಿಕವಾಗಿ ಜರ್ಜರಿತಕ್ಕೆ ಒಳಗಾಗಿದ್ದಂತಹ ಗೃಹಿಣಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. 30 ವರ್ಷದ ರೂಪ. ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿಯಲ್ಲಿ ಘಟನೆ ಸಂಭವಿಸಿದೆ. ರೂಪ ಕುಟುಂಬಸ್ಥರು ಸದ್ಯ ಗಂಡ ಮುನಿರಾಜು ವಿರುದ್ಧ ಕೊಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಹೇಡಿ ಅಲ್ಲ, ಆತನೇ ಆಕೆಯನ್ನ ಕೊಲೆಗೈದಿದ್ದಾನೆ. ಆತನನ್ನ ಬಂಧನಕ್ಕೆ ಒಳಪಡಿಸಿ ನನ್ನ ಮಗಳ ಸಾವಿಗೆ ನ್ಯಾಯ ಒದಗಿಸಿಕೊಡಿ. ಕೇವಲ ಮದುವೆ ಆದ 5 ತಿಂಗಳಲ್ಲಿ ನನ್ನ ಮಗಳು ಎಷ್ಟೆಲ್ಲ ನೋವನ್ನು ಅನುಭವಿಸಿದ್ದಾಳೆ ಅಂತ ರೂಪಾ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಚಿಕ್ಕಬಳ್ಳಾಪುರದ ಹತ್ರ ಇರೋ ಭಾಷೆಟ್ಟಹಳ್ಳಿ. ನಮ್ಗೆ ಅಪ್ಪ ಅಮ್ಮ ಇಲ್ಲ ಸರ್. ನಮ್ಮ ಅಕ್ಕನೇ ನಮಗೆ ಸಾಕಿದ್ದೆಲ್ಲ. ಅವಳು SLCಗೆ ಬಿಟ್ಬಿಟ್ಟು ನಮ್ಮನ್ನ ಸಾಕಿದ್ದು. ನಮ್ಮ ಅಜ್ಜಿಗೆ, ನಮ್ಮ 4 ಜನ ತಂಗಿರಿಗೆಲ್ಲ ನಮ್ಮ ಅಕ್ಕನೇ ಸಾಕಿದ್ದು. ನಮಗೆ ಓದಿಸಿದ್ದು, ಮದುವೆ ಮಾಡಿದ್ದೆಲ್ಲ ನಮ್ಮ ಅಕ್ಕನೇ. ಅವಳಿಗೂ ಒಂದು ದಾರಿ ಆಗಲಿ ಅಂದ್ಬಿಟ್ಟು ನಾವು ಒಳ್ಳೆ ಹುಡುಗ ಚೆನ್ನಾಗಿ ನೋಡ್ಕೊತೀವಿ ಅಂತ ಬಂದಿದ್ರು. ಸರಿ ಅಂದ್ಬಿಟ್ಟು ಮದುವೆ ಮಾಡಿಕೊಟ್ವಿ ಸರ್. 1 ತಿಂಗಳಂಗೆ ಚೆನ್ನಾಗಿ ನೋಡ್ಕೊಂಡೆ ಅಷ್ಟೇ. ಆಮೇಲೆ ಅನುಮಾನ ಪಡೋದು ಯಾವಾಗೂನು. ರಾಜು ಕೊಟ್ಟು ಇಲ್ಲಿಂದ ಕಡ್ಕೊಂಡು ಜಗಳ ಆಡ್ಕೊಂಡು ಅಲ್ಲೇನೇನಾಯ್ತು ಗೊತ್ತಿಲ್ಲ. ಯಾವಾಗ ಹುಡುಕ್ ಬರ್ತೀನಿ ಹಿಂಗೆ ಜಗಳ ಮಾಡ್ತಾ ಇದ್ರೆ ಅಂತಂದು ಸರಿ ಬಾ ನಾನು ನೋಡ್ಕೊಂತೀನಿ ಅಂದ. ಅಷ್ಟೊತ್ತಿಗೆ ಹಿಂಗೆ ಮಾಡಾಕ ಸಾಯ್ತಂಕ ನಮ್ಮ ಅಕ್ಕ ಬೇಕು.